ನಮ್ಮ ನಾಯಕರಾದ ಶ್ರೀಮತಿ ವೀಣಾ ವಿಧಾನಂ ಕಾಶಪ್ಪನವರವರಿಗೆ ಹೈಕಮಾಂಡ್ನಿಂದ ಬಹಳ ಅನ್ಯಾಯವಾಗಿದೆ. ಯಾಕಪ್ಪ ಅಂದ್ರೆ ಅವ್ರಿಗೆ 2024 ಲೋಕಸಭಾ ಅಭ್ಯರ್ಥಿ ಮಾರ್ಗದರ್ಶನ ನಂಬಿಕೆ ಮಾಡಿತ್ತು. ಅವ್ರು 5 ವರ್ಷದಿಂದ ಇಲ್ಲಿ ಕೆಲಸ ಮಾಡಕತ್ತಿದ್ರು. ಕಳೆದ ಬಾರಿ ಸೋತಾಗಲೂ ಕೂಡ ಅವರು ಮನೆಯಲ್ಲಿ ಕೂರದೆ ಕೆಲಸ ಮಾಡಿ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೂ ತಿರುಗಾಡಿ ಅಲ್ಲಿರ್ತಕ್ಕಂಥ ಜನರ ನೋವಿಗೆ ಸ್ಪಂದನೆ ಮಾಡ್ತಾ ಇದ್ರು. ಇವತ್ತು ಗೊತ್ತಿಲ್ಲದೆ ಇರೋರು ಅವ್ರು ಯಾವ ಥರ ನಮ್ಗೆ ಇನ್ನೂ ಗೊತ್ತಿಲ್ಲ ಅಂಥವ್ರು ತೊಗೊಂಬಂದು ಹೈಕಮಾಂಡಲ್ಲಿ ಏನೋ ಅಭ್ಯರ್ಥಿ ಘೋಷಣೆ ಮಾಡ್ತಾ ಇದೆ ಸಂಯುಕ್ತ ಪಾಟೀಲ್ ಅಂತೇಳಿ. ಅವ್ರು ಏನಾದರೂ ನಮ್ಮ ಕ್ಷೇತ್ರಕ್ಕೆ ಬಂದರೆ ಅವ್ರು ನಾವು ಬಹಿಷ್ಕರಿಸ್ತೀವಿ. ನಾವು ವೀಣಾ ಕಪ್ಪನವ್ರಿಗೆ ಏನಾದರೂ ಅವ್ರು ಟಿಕೆಟ್ ಕೊಡಲಿಲ್ಲ ಅಂದರೆ ಇದಕ್ಕಿಂತ ಉಗ್ರವಾದ ಹೋರಾಟ ರಾತ್ರಿ ಇದೆ ಹೈವೇ ಮೇಲೆ ನಡೀತೈತೆ. ಇದನ್ನು ಹೈಕಮಾಂಡ್ ಬೇಗನೆ ಎಚ್ಚೆತ್ತುಕೊಂಡು ತಮ್ಮ ನಿರ್ಣಯವನ್ನು ಬದಲಿಸಬೇಕು. ಯಾಕಪ್ಪ ಅಂದರೆ ಇಲ್ಲಿ ಎಷ್ಟೋ ಜನರಿಗೆ ಅವರು ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಅಂಥ ನಾಯಕರನ್ನು ಕಳ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ಅವ್ರ ಪರವಾಗಿ ನಾವು ಏನೇ ಬಂದರೂ ಅವ್ರ ಪರವಾಗಿ ನಿಲ್ಲಕ್ಕೆ ರೆಡಿ ಇದ್ದೀವಿ. ನಾನು ಕೂಡ ಒಬ್ಬ NSY ಜಿಲ್ಲಾ ಉಪಾಧ್ಯಕ್ಷನಿದ್ದು ನಾಳೆ ನಾನು ಅವ್ರಿಗೇನಾದರೂ ಅಭ್ಯರ್ಥಿ ಘೋಷಣೆ ಮಾಡಿದ್ರೆ ನಾನು ರಾಜೀನಾಮೆ ಕೊಡೋದು ಸಿದ್ಧರಿದ್ದೇನೆ. ನಮ್ಮ ಜೊತೆ ಎಲ್ಲ ಯುವಕರು ರಾಜೀನಾಮೆ ಕೊಡೋದು ಸಿದ್ಧರಿದ್ದಾರೆ. ಒಂದು ಪ್ರಶ್ನೆ ಆಗ್ಬಿಟ್ಟೈತಿ ಎಲ್ಲರಿಗೂ. ಯಾರಿಗೋ ಗೊತ್ತಿರ್ಲಾರ್ದಂತ ವ್ಯಕ್ತಿ ಕೊಡೋಕ್ಕಿಂತ 5 ವರ್ಷಗಳ ಕಾಲ ಸಂಘಟನೆ ಮಾಡಿ ಅವ್ರು ಮಾಡಿದಂತ ಪರಿಶ್ರಮ ಇವತ್ತು ಎಲ್ಲ ಒಂದು ಸಣ್ಣ ಮಕ್ಕಳಿಗೂ ಕೇಳಿದ್ರು ಸಹಿತ ವೀಣಾ ಕಾಶಪ್ಪನವ್ರು ಯಾರು ಅಂತಂದ್ರೆ ಹೇಳ್ತಾರೆ. ಇವತ್ತು ಸಂಯುಕ್ತ ಪಾಟೀಲ್ ಅನ್ನೋ ಹೆಸರೇ ನಮ್ಗೆ ಗೊತ್ತಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರ, ನಿಮ್ಮ ಜಿಲ್ಲೆಯ ನಾಯಕರನ್ನ ಕೊಡ್ಬೇಡ್ರಿ ಅಂತ ಹೇಳ್ಯಾರ ಅಂತೇಳಿ. ನಾನು ಮಾಧ್ಯಮ ಮುಖಾಂತರ ಜಿಲ್ಲೆಯ ನಾಯಕರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಇಲೆಕ್ಷನ್ ನಿಂತಾಗ, ನೀವು MLA ಎಲೆಕ್ಷನ್ ನಿಂತಾಗ ವೀಣಾ ಮೇಡಮ್ ಅವರು ತಮ್ಮ ಪ್ರತಿ ಇಲೆಕ್ಷನ್ ನಿಂತರೂ ಸಹಿತ ಪ್ರತಿಯೊಂದು ನಿಮ್ಮ ಕ್ಷೇತ್ರಕ್ಕೂ ಬಂದು ನಿಮ್ಮನ್ನ ಆರಿಸ್ಕೊಂಡು ಬಂದ್ರು. ಆ ಕೃತಜ್ಞತೆ ನಿಮಗಿಲ್ಲ ಇವತ್ತ? ಅವರು ನಿಮ್ಮನ್ನ ಆಚೆ ಇರಬೇಕು. ಏನಾದರೂ ನಾವು ಹೆಣ್ಮಕ್ಳು ಇವತ್ತ ನಾವು ನೋಡಿದ್ವಿ ದೆಹಲಿಯಲ್ಲಿ ಕಣ್ಣೀರನ್ನಿಟ್ರು. ಅವ್ರ ಶಾಪ ನಿಮಗೆ ಯಾವತ್ತೂ ಬಿಡಂಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಅವರು ಎಷ್ಟು ಒಂದು ದುಃಖದಿಂದ ಹೇಳಿದ್ರಪ್ಪ ಅಂತಂದ್ರೆ ನಾನೇ ಒಂದು ಅಭ್ಯರ್ಥಿ ಅಂತ ಲಾಸ್ಟ್ ಬಣ್ಣ ಹೇಳಿ ಇವತ್ತು ಗೊತ್ತಾಗಲಾರ್ದು ನನಗೆ ಯಾಕನ್ನೋದು ಗೊತ್ತಾಗವಲ್ದು ಅಂತ ಅನ್ನುವಂದು ಅನ್ಕೊಂತ ಹೇಳಿದಾಗ ಪ್ರತಿಯೊಂದು ಇವತ್ತು ಹೆಣ್ಮಕ್ಳು ಇಲ್ಲ ಕೆಲವೇ ಜನ ಬಂದಿರ್ಬೋದು. ಆದ್ರೆ ಇವತ್ತು ಬಾಗಲಕೋಟೆ ಕ್ಷೇತ್ರದ ಪ್ರತಿಯೊಂದು ಹೆಣ್ಣುಮಕ್ಳು ಮನ್ಯಾಗ ಕುಂತು ಕಣ್ಣೀರು ಹಾಕಕತ್ತಾರ. ಆ ಕಣ್ಣೀರಿನ ಒಂದು ಶಾಪ ಇವತ್ತ ಆ ನಾಯಕರಿಗೆ ಬೀಳೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.